ಇದು 1 ಲೀಟ್ರ್ ಹಾಲು ಕಾಯಿಸಿದ್ದೀನಿ, ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಕೆನೆ ಇಷ್ಟು ಬಂದಿದೆ. ಇನ್ನು ಸಪ್ರೇಟಾಗಿ ಹೀಗೆ ತೆಗೆದಿಟ್ಕೊಳ್ಳೋದು. ಪ್ರತಿ ಸಾರಿ ತೆಗೆದಿಟ್ಕೊಂಡು ಒಂದು 15-20 ದಿವಸ ಆದಮೇಲೆ. ಯಾವಾಗ ಕಾಯಿಸಿದ ಹಾಲು? ಬೆಳಿಗ್ಗೆ. ಫ್ರಿಡ್ಜಲ್ಲಿ ಸುಮ್ಮನೆ ಇಟ್ಟಿದ್ದ ಒಂದು 3 ಅವರ್ಸ್ ಓಪನ್ ಆಗಿರ್ಬೇಕು ಫ್ರಿಡ್ಜಲ್ಲಿ. ಬಿಸಿಯ ಸ್ವಲ್ಪ ಬೆಚ್ಚಗಿರೋಗಿಟ್ಟು ತೊಂದರೆ ಇಲ್ಲ. ಅಂದರೆ ಉಕ್ಕಬೇಕು ಹಾಗೆ. ಈ ತೆಗೆದಿಟ್ಕೊಂಡಿರೋ ಕೆನೆ ಅಷ್ಟನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಕಡಿಯೋಕ್ಕೆ ಶುರು ಮಾಡಬೇಕು. ಚೆನ್ನಾಗಿ ಕಡಿತಾ ಇದ್ದರೆ ಹೀಗೆ ಮೇಲೆ ತೇಲ್ಕೊಂಡು ಬರುತ್ತೆ ಕೆನೆ, ಬೆಣ್ಣೆ ತೇಲ್ಕೊಂಡು ಬರುತ್ತೆ. ಆಮೇಲೆಲ್ಲ ತೆಗೆದು ಒಂದು ಪಾತ್ರೆ ಹಾಕ್ಕೋಬೇಕು. ಬಟ್ ಈ ಹಾಲನ್ನ ಕಾಯಿಸ್ತೀವಲ್ಲ ಡೈಲಿ, ಕಾಯಿಸಿದಾಗ ಅದು ಸ್ವಲ್ಪ ಬೆಚ್ಚಗಿದ್ರೂ ಪರವಾಗಿಲ್ಲ, ತಣ್ಣಗಾದರೂ ಪರವಾಗಿಲ್ಲ, ಫ್ರಿಡ್ಜಲ್ಲಿ ಇಟ್ಕೋಬೇಕು. ಅದನ್ನು ತಟ್ಟೆ ಮುಚ್ಚಬಾರ್ದು ಅದ್ರ ಮೇಲೆ, ಹಾಗೆ ಓಪನ್ ಆಗಿ ಇಡಬೇಕು. ಆಗ ತಿಕ್ಕಾಗಿ ಬರುತ್ತೆ ಕೆನೆ. ಮತ್ತು ತೆಗೆದಿಟ್ಟಿದ್ದ ಕೆನೆನ ಡೈಲಿ ತೆಗೆದು ಫ್ರೀಝರಲ್ಲಿ ಇಟ್ಕೋಬೇಕು. ಫ್ರೀಝರಲ್ಲಿ ಡೈಲಿ ಇಡ್ತಾ ಹೋಗಬೇಕು. 1 ದಿವಸ 15 ದಿವಸ ಆದಮೇಲೆ ಅದನ್ನು ತೆಗೆದುಬಿಟ್ಟು ಒಟ್ಟಿಗೆ ಹಾಕಿ ಹಿಂದಿನ ದಿವಸನೇ ಸ್ವಲ್ಪ ನಾರ್ಮಲ್ ಟೆಂಪ್ರೇಚರ್ ಬರೋ ಹಾಗೆ ಮಾಡಿಕೊಂಡು ಆಮೇಲೆ ಹೆಪ್ಪಾಕಿದ್ರೆ, ರಾತ್ರಿ ಹೆಪ್ಪಾಕಿದ್ರೆ ಬೆಳಗ್ಗೆ ಹೊತ್ತಿಗೆ ಮೊಸರಾಗಿರುತ್ತೆ. ಚೆನ್ನಾಗಿ ಒಳ್ಳೆ ಕೆನೆ ಮೊಸರಿರುತ್ತೆ. ಆಮೇಲೆ ಕಡಿಯೋಕ್ಕೆ ಶುರು ಮಾಡಬೇಕು. ಅದಕ್ಕೆ ಸ್ವಲ್ಪ ನೀರು ಚೆನ್ನಾಗಿ ಹಾಕಿ ಕಡಿದ್ರೆ ಮಜ್ಜಿಗೆ ಉಳ್ಕೊಳ್ಳುತ್ತೆ, ಮೇಲಷ್ಟು ಬೆಣ್ಣೆ ಬರುತ್ತೆ. ಹೀಗೆ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ ತುಪ್ಪ. ಹೀಗೆ ಎಲ್ಲ ಸ್ವಲ್ಪನೂ ಮಜ್ಜಿಗೆ ಇಲ್ಲದ ಹಾಗೆ ತೆಗೆದ್ರೆ ಬರೀ ಬೆಣ್ಣೆನ ಬೇಗ ಕಾಯುತ್ತೆ, ಚೆನ್ನಾಗಾಗುತ್ತೆ ತುಪ್ಪ. ಸ್ಟೌವ್ಗೆ ಬೆಣ್ಣೆ ಇಡ್ತಾ ಇದ್ದೀನಿ. ಬೆಣ್ಣೆ ಇದು ಕಾಯ್ಬೇಕಾ? ಕರಗಲಿ, ಫುಲ್ ನೀರಾಗಿ ಕರಗಿ ತೆಳ ಕಾಣುವಷ್ಟು ಹಾಕಬೇಕು. ಟ್ರಾನ್ಸ್ಲೂಸೆಂಟ್. ಇದು ಮೆಲ್ಟ್ ಆಗ್ತಾ ಇದೆ. ಮೆಲ್ಟ್ ಆಗ್ತಾ ಇದೆ. ಇದು ಮೆಲ್ಟ್ ಆದ್ರೆ ಅದೇ ತುಪ್ಪನಾ? ಅದು ತಳ ಕಾಣುವಾಗಬೇಕು. ಮೆಲ್ಟ್ ಆಗಿ ಚೆನ್ನಾಗಿ ಸ್ವಲ್ಪ ಕುದಿಯುತ್ತೆ. ಕುದಿಬೇಕಾ ಇದು? ತಳ ಕಾಣುವಾಗಾದಾಗ ಪೌಡರ್ಸ್ ಎಲ್ಲ ಹಾಕಿ ಒಳ್ಳೆ ಗಮ್ಮನಿದೆ. ತುಪ್ಪ ಆಫ್ ಮಾಡ್ಬೇಕಾ? ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿದ್ರೆ ಸಾಕು. ಹೌದು, ಕಮ್ಮಿ ಆಗಿದೆಯಾ? ಕಮ್ಮಿ ಆಯ್ತು. ಇದೇನಾ? ಒಂದು ವಿಳೆದೆಲೆ, ಒಂಚೂರು ಹುರಿದಿರೋ ಮೆಂತ್ಯ, 1 ಏಲಕ್ಕಿಯಲ್ಲಿ ಇಷ್ಟು ಮಾತ್ರ, ಒಂದು 4 ಕಾಳು, 1 ಹರಳುಪ್ಪು. ಇದು ಉಪ್ಪು. ಯಾಕಿದೆ? ಇಷ್ಟನ್ನು ತುಪ್ಪ ಕಾಯಿತು ಇನ್ನೇನು ಇಳಿಸ್ಬೇಕು ಅನ್ನೋವಾಗ ಇದನ್ನು ಹಾಕಬೇಕು. ಇದು ಪುಡಿ ಮಾಡ್ಕೊಳ್ಬೇಕು, ಏಲಕ್ಕಿ ಮತ್ತು ಮೆಂತ್ಯ. ಏನಾಗಿದೆ ಈಗ? ಇದು ಚೆನ್ನಾಗಿ ಕಾಯ್ದು ಈ ಥರ ಟ್ರಾನ್ಸ್ಪರೆಂಟ್ ಆಗುತ್ತೆ. ಆಗ ಈ ವಿಳೆದೆಲೆ, 1 ಹರಳುಪ್ಪು, ಹುರಿದಿರೋ ಮೆಂತ್ಯ, ಏಲಕ್ಕಿ ಇಷ್ಟನ್ನು ಇದರಲ್ಲಿ ಹಾಕ್ತೀನಿ. ವಿಳೆದೆಲೆ ಹಾಗೆ ಗಮ್ಮತ್ತಿರುತ್ತೆ. ಸೌಂಡ್ ಮಾಡ್ತಾ ಇದೆ. ಆಮೇಲೆ ಏನಾಗುತ್ತೆ? ಇನ್ನೇನಿಲ್ಲ, ಇನ್ನು 1-2 ನಿಮಿಷ ಆದಮೇಲೆ ಆಫ್ ಮಾಡ್ಬೇಕು ಸ್ಟವ್ ಅಷ್ಟೇ. ವಿಳೆದೆಲೆ ತೆಗಿಯಲ್ವಾ? ತುಪ್ಪ ಜೊತೆನೆ ಇರುತ್ತಾ ವಿಳೆದೆಲೆ? ಸೋಸ್ಬೇಕು ತುಪ್ಪ ಆಮೇಲೆ. ಆಯ್ತು. ನೊರೆ ಬರಕ್ ಶುರು ಆಯ್ತು. ಇನ್ನು ಆಫ್ ಮಾಡಬೇಕು. ಗಮ್ಮನಕ್ಕೂ ಶುರು ಆಯ್ತು. ಎಷ್ಟು ಸ್ಮೆಲ್ ಇದೆ ನೋಡಿ. ಗಮ್ಮನದು ಕಾಣಿಸಲ್ಲ, ಅಲ್ಲೇ ಬರ್ತಾ ಇದೆ. ಸ್ಟವ್ ಆಫ್ ಮಾಡಿದ್ದೀನಿ. ಆಯ್ತು, ಸ್ಟವ್ ಆಫ್ ಆಯ್ತು. ಎಷ್ಟೊತ್ತಾಗಿದೆ? ಅರ್ಧ ಗಂಟೆ ಆಯ್ತು. ಆಯ್ತು, ಅರ್ಧ ಗಂಟೆ ಆದ್ಮೇಲೆ ಬಂದೆ. ಮತ್ತೆ ತಣ್ಣಗೂ ಆಗಿದೆ. ಬಾಟಲಿಗೆ ಸೋಸಿಟ್ಬಿಡ್ತೀನಿ. ಹಾಗಾದ್ರೆ ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ಬೆಚ್ಚಗಿದೆ, ಪರವಾಗಿಲ್ಲ, ಸೋಸ್ಬಹುದು. ಅದು ಹಾಕಿದ್ದಿದೆಯಲ್ಲೇ ಅಲ್ಲೇ ತೇಲಾಡ್ತಾ ಇದೆ. ಇದೆ ಪುಡಿಗಳೆಲ್ಲ ಕೆಳಗೆ ಇಟ್ಟು ತಳದಲ್ಲಿ ಇದೆ ನೋಡು. ಈಗ ತೋರ್ಸು. ಮಾಡಿದ್ರೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ತಣ್ಣಗೂ ಆಗಿದೆ. ಹೀಗಿರ್ಬೇಕು. ಹಾಕಿದ ಪುಡಿ ಎಲ್ಲ ಇದೆ ಅಲ್ವಾ? ಪುಡಿ ಎಲ್ಲ ತಳದಲ್ಲಿ ಸೇರ್ಕೊಂಡಿದೆ. ಸೋಸ್ಬಹುದು. ಸೋಸ್ಬೇಕು. ಕ್ಯಾಮ್ರಾ ರಿಫ್ಲೆಕ್ಷನ್ ಜಾಸ್ತಿ ಆಗೋಯ್ತು. ಈಗ ತಣ್ಣಗಾಗಿದೆ ಅಲ್ವಾ ಕಂಪ್ಲೀಟ್ ಆಗಿ. ತುಪ್ಪ ಸೋಸ್ತಾ ಇರೋದು.
ಆ ಪುಡಿ ಎಲ್ಲ ಈಗ ಬರಲ್ಲ ಇದರಲ್ಲಿ. ಇರುತ್ತೆ. ಇಲ್ಲಿದೆ ಆ ಪುಡಿ ಅದು ಇದು ಮೊದಲೇ ಹಾಕಿದ್ದು. ಅದು ಬರೀ ಪುಡಿ ಮಾತ್ರ ಅಲ್ಲ ಅಲ್ವಾ, ರೆಸಿಡ್ಯೂ ಎಲ್ಲದೂ ಸೇರಿದ್ದಾರೆ. ಒಂದು ಬಾಟ್ಲು ತುಪ್ಪ ಆಯಿತು. ಎಷ್ಟು ದಿನದ ಹಾಲು ಇದು ಒಂದು 15 ದಿವಸ ಕೆನೆ ತೆಗೆದಿಟ್ಟಿದ್ದು. ದಿವಸ 1 ಲೀಟ್ರ್ ಹಾಲು ತಗೊಂಡು ಒಂದು ತಿಂಗಳದು ಅಂದರೆ 2 ಬಾಟ್ಲ್ ಆಗಿರ್ತದೆ. ಅರ್ಧ kg ಆಗುತ್ತೆ. ಇದು ಅರ್ಧ kg ಬಾಟ್ಲ್ ಅಲ್ವಾ? ಅರ್ಧ kg. ಅದು ಸೋಸಕ್ಕೆ ಬಿಡ್ತೀಯಾ? ತಿಳ್ಕೊಳ್ಳುತ್ತೆ ಹಾಗೆ. ಆಯಿತು. ಓಪನ್ ಮಾಡಿದೆ. ಚೆನ್ನಾಗಿತ್ತಪ್ಪ. ಫೈನಲ್ ಬಾಟಲ್ ಆಫ್ ತುಪ್ಪ ರೆಡಿ.